ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಅವರೆಕಾಯಿ ಸೀಸನ್ ಮುಗಿಯೋ ತನಕ ನಮ್ಮ ಮನೇಲೂ ಒಂಥರ ಮಿನಿ ಅವರೇ ಮೇಳ ಆದಂಗೆ ಆಗ್ಬಿಟ್ಟಿದೆ. ಅವರೆಕಾಯಲ್ಲಿ ಎಷ್ಟೊಂದು ಥರ ಮಾಡ್ತಾಯಿದ್ದೀವಿ. ಅದರಲ್ಲೂ ಈ ರೆಸಿಪಿನೂ ಒಂದು. ಇದ್ಕಿದ ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೀಸನಲ್ಲಿ ಈ ಥರ ಸೀಸನ್ ಸ್ಪೆಷಲ್ ಫುಡ್ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ? ಒಂದ್ಸಲಿ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಈಗಲೇ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಾನಿಲ್ಲಿ 1 ಕಪ್ ಆಗೋಷ್ಟು ಇದ್ಕಿದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅಂದರೆ ನೈಟ್ ನೆನೆಸಿ ಮೇಲ್ಗಡೆ ಸಿಪ್ಪೆಲ್ಲ, ಬೆಳಗ್ಗೆ ಎದ್ದು ಮೇಲ್ಗಡೆ ಸಿಪ್ಪೆಲ್ಲ ತೆಗೆದಿಟ್ಟಿರೋದನ್ನೇ ಇದ್ಕಿದ ಅವರೆಕಾಳು ಅನ್ನೋದು. 1 ಕಪ್ ಇದ್ಕಿದ ಅವರೆಕಾಳನ್ನ ಬೇಯಿಸ್ಕೊಬೇಕು ಫಸ್ಟು. ಸೊ ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ನೀರು, ಒಂದು ಸ್ವಲ್ಪ ಉಪ್ಪು, ಕಾಳಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 3ರಿಂದ 4 ನಿಮಿಷ, ಮ್ಯಾಕ್ಸಿಮಮ್ ಅಂದರೆ 5 ನಿಮಿಷ ಲಾಸ್ಟು. ಅಷ್ಟರಲ್ಲೇ ನೀಟಾಗೆ ಬೆಂದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಸಾಫ್ಟಾಗಿ ಬೆಂದಿದೆ. ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು. ಇದನ್ನು ಫ್ಲೇಮ್ ಆಫ್ ಮಾಡಿ ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ನೀರನ್ನ ವೇಸ್ಟ್ ಮಾಡಬೇಡಿ. ಅಕ್ಕಿ ರೊಟ್ಟಿನ ಕಲಸೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಸೈಡಲ್ಲಿ ನೀರು ಇಟ್ಕೊಂಡು ನೆಕ್ಸ್ಟ್ ಇದನ್ನು ನಾನು ಕಲಸೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಈ ಇದ್ಕಿದ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ ಬೇಯಿಸಿರೋದಕ್ಕೆ. 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ಪು ಇದ್ಕಿದ ಅವರೆಕಾಳಿಗೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು. ನಿಮಗೆ ನೋಡಿ ಈರುಳ್ಳಿ ಹಾಕ್ಕೊಳ್ಳಿ. 1 ಕಪ್ ಈರುಳ್ಳಿ, 1 ಕಪ್ ಕ್ಯಾರೆಟು, 1 ಕಪ್ ತೆಂಗಿನಕಾಯಿ, ಮತ್ತು 1/4 ಕಪ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಡ್ರೈ ಮಿಕ್ಸಾಗೆ ಮಾಡ್ಕೊಳ್ಳೋಣ. ಫಸ್ಟು ನೀರು ಯಾವುದೇ ಥರ ನೀರು ಹಾಕದೆ ಫಸ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿಗೆ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಬಿಸಿ ನೀರೇ ಯೂಸ್ ಮಾಡಿ. ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗೆ ಬರುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಕೈಯಿಂದ ನೀಟಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯ್ದಿರೋ ಅಂತಹ ಬಿಸಿ ನೀರನ್ನ ಹಾಕ್ಕೊತಾ ಇದ್ದೀವಿ. ಅಂದರೆ ಕಾಳಿಂದ ಸಪ್ರೇಟ್ ಮಾಡಿರ್ತೀವಲ್ಲ ಆ ನೀರು ಬಿಸಿ ಇರುತ್ತೆ. ಕೈ ಹಾಕೋಕ್ಕೆ ಹೋಗಬೇಡಿ. ಫಸ್ಟು ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಸಾಫ್ಟಾಗೇ ಇರಬೇಕು, ಹಂಗಂತ ತೀರಾ ಸಾಫ್ಟಾಗಿಲ್ಲ, ಒಂದು ಮೀಡಿಯಮ್. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದಮೇಲೆ ನೀವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂದರೆ ಯಾರು ತಾನೇ ಬೇಡ ಅಂತಾರೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಈ ಥರ ಮಸಾಲೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಚೆನ್ನಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೆಲ್ದಿ ಫುಡ್ಡು ಅವಾಗವಾಗ ಮಾಡ್ಕೊಂಡು ತಿನ್ನಬೇಕಲ್ವ. ಸೊ ಇದನ್ನು ನಾನಿಲ್ಲಿ ಹೋಳಿಗೆ ಶೀಟ್ ಮೇಲೆ ತಟ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀಟಾಗೆ ತಟ್ಕೊಬೋದು. ಅವರೆಕಾಯಿ ಹಾಕಿರೋದ್ರಿಂದ ಒಂಥರ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ತರಕಾರಿ ಹಾಕ್ಕೊಂಡು ತಿಂದು ಮಕ್ಳಿಗೆ ಕೊಟ್ಟರೆ ತುಂಬ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ಹಾಗಾಗಿ ನೋಡಿ, ಇಷ್ಟು ತೆಳ್ಳಗೆ ತಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಂಡು ಈ ಕಡೆ ಹಂಚನ್ನು ಕಾಯಕ್ಕೆ ಇಟ್ಟಿದೆ. ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ನಾವು ಹೋಳಿಗೆ ಶೀಟ್ ಮೇಲೆ ಹಾಕಿರೋದ್ರಿಂದ ಇದೇನು ಅಷ್ಟು ಬಿಸಿ ತಾಕಲ್ಲ. ಸೊ ಒಂದು ಸ್ವಲ್ಪ ಹೊತ್ತು 1 ಸೆಕೆಂಡ್ ಇಟ್ಬಿಟ್ಟು ಹಾಗೆ ತೆಗೆದ್ರೆ ಅದು ನೀಟಾಗೆ ಬರುತ್ತೆ. ಈಗ 2 ಸೈಡು ನೀಟಾಗಿ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಯಮ್ಮಿ ಆಗಿರೋಂತಹ ಅವರೆಕಾಳು, ಇದ್ಕಿದ ಅವರೆಕಾಳು ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಸೀಸನಲ್ಲಿ ಈ ಥರ ಒಂದ್ಸಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಕಾಣಿಸ್ತಿದೆ ಅಂತ. 2 ಸೈಡು ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಯಮ್ಮಿ ಆಗಿರೋಂತಹ ರೊಟ್ಟಿ ರೆಡಿ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನಲ್ನ ವಾಚ್ ಮಾಡಿ. ಇದ್ಕಿದ ಬೇಳೆಲಿ ಇನ್ನೂ ಸುಮಾರು ಥರ ರೆಸಿಪಿಗಳಿದ್ದಾವೆ. ಅದನ್ನು ಡೇ ಬೈ ಡೇ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.